ನಾವ್ ಏನೈತಿ ಹಿರಣ್ಣ ಯಾವಾಗ್ಲೂ ಒಟ್ಟ ಎಲ್ಲಾರು ನಾವು ಕಂಡ್ಬಿಲಿನ ಅನ್ನೋರು ಹಿರಣ್ಣ ಸೊಸಿ ಅಂದ್ರೆ ನನಗ್ ಬಾಳ ಇದ್ದಾತ್ ನೋಡು. ಸಾಕ್ ನನ್ಗೆ ಇರಾಕ್ ಮನಿ ಐತೆ, ಮಕ್ಳು ಕರ ಬರ್ತಾರ. ಬರ್ರಿ, ನಿನ್ನೆ ನಾನು ಲಾಗ್ ಏನು ಸ್ಟಾರ್ಟ್ ಮಾಡಿದ್ನಿ ಅದಾದ್ಮೇಲೆ ಅಲ್ಲಿಗೆ ಎಂಡ್ ಮಾಡಿದ್ದಾರೆ. ಅಂದ್ರೆ ಏನು ವಿಡಿಯೋ ಜಾಸ್ತಿ ಮಾಡಲಿಲ್ಲ. ಸಂಜೆ ಟೈಮ್ದಾಗ ಕರೆಂಟ್ ಹೋಗ್ಬಿಟ್ಟು ರೀ, ಬ್ಯಾಗ್ ಪ್ಯಾಕ್ ಮಾಡೋದೆಲ್ಲ ವಿಡಿಯೋನ ಮಾಡ್ಬೇಕು ಅನ್ಕೊಂಡಿದ್ನಿ ನಾನು. ಕರೆಂಟ್ ಹೋದ ತಕ್ಷಣ ಹಂಗೆ ಮಲ್ಕೊಂಡ್ಬಿಟ್ವಿ, ನಿದ್ದಿನೇ ಹತ್ತು ಬಿಡ್ತು. ಇವತ್ತು ಬೆಳಗ್ಗೆನೂ ಫುಲ್ ಆಲಾಸ್ರಿಪ್ಪ, ಬ್ಯಾಸ್ರ. ಊರಿಗೆ ಹೋಗೋದಂದ್ರೇ ಬ್ಯಾಸ್ರ ನೋಡ್ರಿ. ಅಲ್ಲಿಂದ ಬರೋಮ್ದಾಗ ಎಷ್ಟು ಖುಷಿ ಇರ್ತೀವಿ, ಇಲ್ಲಿಂದ ಹೋಗೋ ಮುಂದಾಗ ಅಷ್ಟೇ ಬ್ಯಾಸ್ರ ಅಂದ್ರೆ ಬ್ಯಾಸ್ರ. ಇರಲಿ ರೀ, ಹಂಗೆ ಲಾಗ್ ಅಂತ ಇವತ್ತು ನೀರು ಕಾಸೋದ್ರಿಂದ ಸ್ಟಾರ್ಟ್ ಮಾಡೀನಿ. ಇವಾಗಲೇ ಚಹಾ ಆಗೈತ್ರಿ. ಇಲ್ಲಿ ನೋಡ್ರಿ ಅಷ್ಟು ಬಾಂಡೆ ತಿಕ್ಕಿನಿ. ಓಂಕಾರ್ಗ ಶ್ರೀಗೆ ನಿನ್ನೆ ರಾತ್ರಿ ಮಾಡಿರೋ ಅನ್ನ ಇತ್ತು, ಮತ್ತು ಅನ್ನನ ಹಂಗೆ ಉಣಿಸ್ಬಿಟ್ಟೆ. ನಾನು ಹೆಂಗಿದ್ರು ತತ್ತಿ ಸಾರು ಮಾಡಿದ್ನಲ್ಲ ಬೆಳಗ್ಗೆ, ಅವ್ರಿಗಿನ್ನೂ ಸ್ವಲ್ಪ ಬಾಯಿ ರುಚಿ ಬರುತ್ತಾ ಅಂಥೇಳಿ ಉಣಿಸಿದ್ದೆ ರೀ. ಉಣಿಸ್ಕೇಸಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಬರೀ ಹಂಗೆ ಹೊರಗಡೆ ಹೋಗೋಣಂತ. ಇಲ್ಲಿ ಓಮ್ ಗುಂಡಾರ ಏನೈತಿ, ಬರೀ ಬಲೂನ್ ಆಟ ರೀ ಒಂದು. ಟಿಂಗ್ 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 ಹಂಗೆ ಹೊಡಿತೈತೆ, ಅದನ್ನು ತೊಗೊಂಡು ಹೊಡೆದ್ರಪ್ಪಾಜಿ. ಏನು ನಿಮಗೆ ಬಲೂನ್ ದಿನ 28 ಬಲೂನ್ ಕೊಡಾಕ ಫ್ಯಾಕ್ಟ್ರಿ ಇಲ್ಲಪ್ಪಾಜಿ. ಇಲ್ಲಿ ನೋಡ್ರಿ, ಕೌದಿ ಒಣಕ್ಕೆ ಬರ್ಬೇಕು, ಹೋಗಿ ಮ್ಯಾಗ ಒಣಕ್ಕೆ ಬಂದಿಲ್ಲ. ಇನ್ನೊಂದ್ಸಲ ನೀರು ಬಂದಾಗ ಎಲ್ಲ ಯಾರನ್ನ ಕರ್ಕೊಂತೊಳದಾಗ್ತಾಳ ಗೊತ್ತಿಲ್ಲ. ಮಮ್ಮಿ ಏನವ ಮಮ್ಮಿ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ ಮದುವೆ ಅಂತೂ ಮುಗೀತು. ಎಲ್ಲ ಬಂದು ಬೀಗ್ರಂತೂ ಹೋದ್ರಿ. ಈಗ ನಾನೇ ಕೊನೆ ಬೀಗ್ತಿ. ಈಗ ಮದ್ವಿ ಮಾಡಿ ಎಲ್ಲರೂ 4 ದಿನಕ್ಕೆ ಪಾರ್ಕ ಎಲ್ಲರೂ ಹೋದ್ರು. 15 ದಿನಕ್ಕೆ ಸರು ಹೋದ್ರು. ಸರುಗ ಹಿರಿಯರು ಅಂದಿನಿ ಅದಾಡ್ರಿ. ಎಷ್ಟು ದಿನ ಇದ್ರು ಗಂಡನ ಮನೆ ಬಿಡುಗಡೆ ಇಲ್ಲ, ತಯಾರಾಗ್ಯಾಳ. ಆಕಿಗೆ ಹೋಗಾಕ ಕೊಟ್ಟ ಇಷ್ಟ ಇಲ್ಲ, ಆದ್ರೂ ಬಿಡುಗಡೆ ಇಲ್ಲ. ಹುಡುಗರು ಒಂದ್ರಿಂದ ನೋಡ್ತಿರಲ್ಲ, ಆಕಿ ಮಕ್ಕಳು ನೀವೇ ಹೇಳ್ತೀರಿ ಎಷ್ಟು ತುಂಟು, ಎಷ್ಟು ಕೆಂಗೇಡ್ತನ, ಹೆಂಗೆ ಸಹಿಸ್ತಿ ಅಂತೇಳಿ. ನಮಗೂ ಸಾಕು ಅನ್ನಂಗೈತಿ. ಮತ್ತು ನೋಡ್ರಿ, ಸಾಕು ಅನ್ನಂಗೆ ಆಗಿತ್ತಂದ್ರೂ ಕಿಡಿಗೇಡ್ತನ ಮಾಡೋಣ ಸಿಟ್ಟು ಬರ್ತ್ರಿ. ಮೊಮ್ಮಕ್ಕಳು ಖುಷಿಲಿಂದ ಆಟ ಆಡೋದ ಅದೆಲ್ಲ ಹಿಂದೆ ಮರೆತು ಮತ್ತೆ ಅವ್ರ ಆಟ ಖುಷಿಲಿಂದ ನೋಡ್ತೀವಿ. ಅದು ಯಾವಾಗಲೂ ಇದ್ದಿದ್ದ ಕಷ್ಟ ಸುಖ ಬಿಡುಗಡೆ ಇಲ್ಲ. ಆದರೂ ಸರು ಅಂಟಾಳ್ರಿ. ಈಗ ಇದ್ದಾಗೆಲ್ಲ ಬೇಯ್ತೀವಿ, ಹೋಗ್ತಾರೆ ನನ್ನ ಮತ್ತೆ ಆಗುತ್ತ. ಅವರು ಎಲ್ಲರಿಗೂ ಇಷ್ಟಿನ ನಾವು ಆದಿವಂದ್ರೆ ನಮ್ಮ ಸೃಷ್ಟಿಯಾಗ ಅಂತ ಓಡಾಡಿ ಸೃಷ್ಟಿಗೆ ಅಮ್ಮನ ಕಡೆ ಜಾಕೆ ಎಷ್ಟು ದಿನ ಇದ್ರು ಹೆಣ್ಣು ಎಷ್ಟು ಬಂದಿದ್ರು ಎಷ್ಟು ದಿನ ಇದ್ರು ಒಂದಿನ ಹೋಗೋರ ಅಲ್ರಿ. ಅದಕ್ಕೆ ಹೇಳ್ತಾರೆ ಹುಚ್ಚನಾಗ್ಲಿ ಉಳುಕನಾಗ್ಲಿ ಒಂದು ಮಗ ಇರ್ಬೇಕಂತೇಳಿ. ಆ ಮಗ ಇದ್ದಂದ್ರೆ ಕೊನಿತನ ನಮಗೂ ಜೋಡಾಗಿರ್ತಾರೆ ಅನ್ನೋದೊಂದು ಹಿರಿಯರ ಶಾಸ್ತ್ರ ಹೇಳ್ಯಾರ. ಬಿಡುಗಡೆ ಇಲ್ಲ. ಈಗ ಅವ್ರು ಎಷ್ಟು ದಿನ ಇದ್ರು ನಾಳೆ ನಾಡ್ದ ಅಂತೇಳಿ ಮತ್ತೆ ಲಗ್ನ 20 ದಿನ ಹತ್ತು ಇಟ್ಕೊಂಡ್ವಿ. ಮತ್ತೆ ಹೋಗೋದು ಬಿಡುಗಡಿನ ಇಲ್ಲಲ್ರಿ. ಇವತ್ತು ನನಗೆ ಬಿಡುಗಡೆ ಇದ್ದಿಲ್ರ ಕಳ್ಸಕ್ಕೆ ಹೋಗ್ಬೇಕು ಅನ್ನೋದು. ಮತ್ತು ಎಷ್ಟು ದಿನ ಆಯ್ತು ಅವ್ರ ಅತ್ತೆಯರು ಹೋಗಿಲ್ಲ. ಅವ್ರ ಅತ್ತೆಯರು ನೀನು ಬಾ ನಾನು ಹ್ಞೂ ಅಂತ ತಯಾರಾಗ್ಯಾರ. ಅವ್ರ ಅತ್ತೆಯರು ಹೋಗ್ತಾರ ನಸಲ ನಾನು ಬಿಟ್ಟಿನ್ರಿ. ನನಗೂ ಸುಸ್ತು ಮ್ಯಾಗ ಸುಸ್ತು ಏನಿಲ್ರಿ. ಹುಡಿ ಎಲ್ಲ ಚಳಿ ಎಲ್ಲ ಬರೀ ಲಗ್ನದಾಗ ತಿರುಗಾಡಿ ಬಂದು ಹಿಂಗಾಗಿ ಸುಸ್ತಾಗೈತಿ. ಅಲ್ಲವ ಈಗ ನೀವು ಇಬ್ಬರು ಬಂದುಬಿಡ್ರಿ, 2 ಹುಡುಗರು ತೊಗೊಂಡು 15 ದಿನ ಅಲ್ಲಿ ಇದ್ದು ಬರಾಕಂತ್ರಿ ಅಂತೇಳಿ ಅಂತಾರೆ. ಮಹೇಶನ ಅಂತಾನ ಸರುನ್ ಅಂತಾಳ. ಈಗ ಸದ್ಯಕ್ಕೆ ನನಗೆ ಎಕ್ಕಡೆ ಹೋಗು ಮೂಡಿಲ್ರಿ. ಅದ್ರ ಸಂಬಂಧ ಈಗ ಅಲ್ಲೇವ ಇನ್ನೊಂದು ತಿಂಗಳಿಗೆ ಮತ್ತು 1ನೇ ತಾರೀಕಿಗೆ ಓಮನ ಬಡ್ಡೆ ಐತಿ. ಬರೋದಾತಂದ್ರೆ ಬಡ್ಡೆಗೆ ಬರ್ತೀನಿ ಅಂತೇಳಿ ಹೇಳಿ ನೋಡ್ರಿ. ಎಲ್ಲರಿಗೂ ಮಕ್ಕಳದು ಮೊಮ್ಮಕ್ಕಳದು ಮದ್ವೆ ಮಾಡಿ ಮನ್ಯಾಗ ಸ್ವಸ್ಥರು ಇರ್ತಾರ. ಏನೋ ಒಟ್ಟ ಬಂದು ಬಳಗ ಒಬ್ಬರು ಇಬ್ಬರು ಅಂತ ಇದ್ದೇ ಇರ್ತಾರ. ಈಗ ಎಲ್ಲರೂ ಹೋದ್ಮೇಲೆ ಅವ್ರ ಅಪ್ಪನೂ ಇಲ್ಲ ಮಾತು ಕೇಳಂಗಿಲ್ಲ, ಕುಡಿದು ಭಾಳ ಇದನ್ನು ಮಾಡ್ತಾನೆ ಅನ್ನೋದಕ್ಕೆ ಸುಜಾತ ಅಲ್ಲೇ ಇಟ್ಕೊಂಡಾಳ. ಈಗ ಮತ್ತೆ ನಾನು ಒಬ್ಬಕ್ಕೆ ನೋಡ್ರಿ
ಒಬ್ಬಂಟಿಗೆ ಜೀವನ ಬಂದಿಗಿಡ್ದು ಬಡ್ಡಿ ಅಂತಾರ್ರಿ. ಕರೆವ ಸುಳ್ಳ. ನೀವು ಒಬ್ಬರ ಇದ್ದವ್ರಿಗೆ ಏನು ಅನ್ಸುತ್ತ, ಹೆಂಗಿರ್ತಾರ ರಗಡ್ ಮಂದಿ ಒಬ್ಬಂಟಿಗೆ ಜೀವನ ಮಾಡ್ತಾರ. ನಾನು ಅಲ್ಲಿಂದ ಇರ್ತಾನ ಒಬ್ಬಂಟಿಗೆ ಜೀವನ ನನಗೂ ಗೊತ್ತಿಲ್ರಿ. ಏನೋ ಯಾವಾಗಾರ 8 ದಿನ 10 ದಿನ ಸೃಷ್ಟಿ 18 ವರ್ಷಕ್ಕೆ ಆಗ್ಲು 9-10 ತಿಂಗಳದಕ್ಕೆ ಇರಾಗ ತಂದಿದ್ವಿ. ಈಗ ಅಕ್ಕಿ ಲಗ್ನ ಮಾಡ್ಕೊಂಡು ಅಕ್ಕಿನ ತಮ್ಮ ಮನೆಗೆ ತಾವು ಹೋಗಕ್ಕಿ. ಒಬ್ಬಂಟಿಯರು ಕೆಲವು ಮಂದಿ ಇರ್ತಾರ, ನಮ್ಗೆ ಅನುಭವ ಇದ್ದಿಲ್ಲ. ಇನ್ಮ್ಯಾಕ ಅದನ್ನ ಅನುಭವಿಸ್ಬೇಕು. ಅದು ಮುಂದೆ ಹೆಂಗೆ ಬರ್ತೋ ಏನಾಗುತ್ತೋ ನೀವು ನೋಡ್ಕೊಂತ ಹೋಗ್ತೀರಿ. ಕೆಲವು ಮಂದಿ ಹೇಳ್ತಿರ್ತಾರ ಅದು ಇದು ಅಂತೇಳಿ. ಯಾರೇ ಇರಲಿ ಒಬ್ಬಂಟಿಯರಿಗೆ ನಾವು ತಿನ್ನೋದು 2 ರೊಟ್ಟಿ, ಅದಕ್ಕೆ ಏನು ಕೂಡಿಸ್ಬೇಕು ಏನು ಮಾಡ್ಬೇಕು ಅನ್ನೋದು ಒಂದು ಇರ್ತೈತಿ. 10 ಮಂದಿಗಾದರೂ ಒಲಿ ಮ್ಯಾಗಿಟ್ಟು ಮಾಡಬೇಕು, ಒಬ್ರಿಗಾದ್ರೂ ಒಲಿ ಮ್ಯಾಗಿಟ್ಟು ಮಾಡಬೇಕು. ಆ ಭೋಗ ಬಿಟ್ಟು ತಿರುಗಿ ನಾನು 10-15 ವರ್ಷ ಮ್ಯಾಗ ಆಗೈತೆ ರೀ. ಒಲಿ ಮುಂದೆ ಎಲ್ಲರೂ ರೊಟ್ಟಿ ಪಲ್ಯ ಅನ್ನ ಸಾರು ಅಂತೇಳಿ ಅವಾಗ ನಾವು 4 ಮಂದಿ ಬದುಕ್ಸೀವಿ. ಈಗ ನನಗದು ಒಲಿ ಮುಂದೆ ಹೋಗಿ ಒಬ್ಬಾಕಿಗೆ ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಕಷ್ಟ ಆಗುತ್ತೆ. ಹುಡುಗಾಡಿಲ್ಲಲ್ರಿ, ಅನ್ನಕ್ಕಾಗಿ ಬದುಕಲಿಕ್ಕೂ ನಮಗಾಗಿ ಅಂತೇಳಿ ಜೀವಿಸ್ಬೇಕು ಬದುಕಬೇಕು ಅನ್ನೋದೊಂದು ಇರ್ತೈತಿ. ಒಂದು 9 ಸುಮ್ಮ ಮಕ್ಕೊಂತೀವಿ, 4 ತಾಸು ಮಕ್ಕೊಂತೀವಿ. ಮತ್ತು ಒಂದು ತಾಸಿಗಾರ ಒಟ್ಟಿಗೆ ಏಟ್ ಹಾಕ್ಕೊಂಡ್ರೆ ಮುಂದೆ ನಮ್ಗೆ ಜೀವನ ಇರುತ್ತೆ ಅನ್ನೋದೊಂದು ಐತಿ. ಅನ್ನಕ್ಕಾಗಿ ನಾವು ಬಂದೀವಿ, ನಮಗಾಗಿ ಅನ್ನ ಬಂದಿಲ್ಲ. ಬದುಕಬೇಕಲ್ರಿ. ನಾ ಇಷ್ಟು ಹೇಳ್ತಾನೆ. ಮತ್ತೆ ಹಿಂಗ ಅಂತಿದಿ ಗಂಡ್ ಮಕ್ಳು ಇದ್ದವ್ರು ನೌಕರಿ ಮಾಡಿ ಎಲ್ಲೆಲ್ಲಾರ ಹೋಗಿರ್ತಾರಲ್ಲ ಅವ್ರದ್ದೆಲ್ಲ ಮನಿ ಓನರ್ ನೋಡಿ ಇಲ್ಲ ಹೋಗಿರ್ತಾರ. ಇವತ್ತಿಲ್ಲ ಆದರೆ ಈಗ ಬರ್ತಾರ ನಾಳೆ ಬರ್ತಾರ ಅನ್ನೋದೊಂದು ಇರ್ತೈತಿ. ಎಲ್ಲರೂ ಬರೋರು ಬಂದ್ಮೇಲೆ ತಮ್ಮ ಮನ್ಯಾಗ ತಾವು ಇದು ಒಂದು ಅಂಕರ್ ದೊಡ್ಡ ಅನುಭವ ಅಲ್ರಿ. ತಮ್ಮ ಮನ್ಯಾಗ ತಾವು ಮಾಡಿ ಉಣ್ತಿರ್ತಾರ. ಅವ್ರ ಮನೆಗೆ ಬಂದ್ರೆ ಅಣ್ಣಂಡ್ರು ಇರ್ತಾರಂತ. ನಮ್ಮದ ಒಂದು ಅಲ್ರಿ ಎಲ್ಲರಿಗೆ. ಹೆಣ್ಮಕ್ಳು ಬಂದಾಳ ಮಾಡಿ ಉಣಿಸ್ಬೇಕಂತಿರ್ತಾರ. ಅಲ್ಲಿ ಹೋದ್ರು ಅವರೇ ಮಾಡಿ ಉಣ್ಬೇಕು, ಇಲ್ಲಿ ಹೋದ್ರು ನಾವು ಅಲ್ಲಿ ಮುಂದೆ ಬಿಟ್ಟು ಭಾಳ ದಿನ ಆಯ್ತು. ನಮಗೂ ಒಂದಕ್ಕೊಂದು ಈಗ ಮಾಡೋ ಅಡಿಗೆ ಬೇರೆ, ನಾವು ಮಾಡೋ ಬೇರೆ. ಒಂದೊಬ್ಬ ರೊಟ್ಟಿ ಬಡ ಚಂತನ ಉಣ್ಣ ಮಂದಿ. ಮುಂಜಾನೆ ಒಂದು ಗಡಿ ಪಲ್ಯ ಒಂದೊಬ್ಬ ರೊಟ್ಟಿ ಮಾಡಿದೀವಿ ಅಂದ್ರೆ ಚಂತನ ಅದ್ರಾಗ ಅನ್ನ ಸಾರು ಅಂತ ಮಾಡಿಟ್ಟು ಬಿಡ್ತೀವಿ. ಈಗಿಲ್ರಿ ಎಲ್ಲರೂ ಆಗಿನ ಟೈಮ್ಗೆ ಅವಾಗ ಮಾಡಿ ಹೊಡ್ತಾರ, ಮಾಡಿ ಉಡ್ತಿರ್ತಾರ. ಈಗ ಮಕ್ಕಳಿಗೆ ಅವ್ರ ಮನೆಯಾಗ ಇರ್ತಾರ. ಗ್ಯಾಸ್ ಬಂದ್ಬಿಡ್ತಾವು. ಗ್ಯಾಸಿನ ಮ್ಯಾಗ ಯಾವಾಗ ಬೇಕಾಗುತ್ತೆ ಅವ್ರು ಬಿಸಿದು ಮಾಡಿ ಉಣ್ಣೋರು. ನನ್ನ ಮಕ್ಕಳಿಗೆ ಬಂದ್ರು ಅಂದ್ರೆ ಬಂದಮೇಲೆ ತಾವ ಮಾಡಿ ತಾವ ಉಣ್ಣೋದು ಅನ್ನೋದೊಂದು ಅವ್ರಿಗೆ ನಾ ಹೇಳ್ಕೊಳಕ್ಕೆ ಆಗಂಗಿಲ್ಲ. ನಮ್ಮ ಮನೆಯಾಗ ಇನ್ನೊಬ್ರು ಇದ್ರೆ ಈಷ್ಟು ದಿನ ಅದು ಅನುಭವ ಇದ್ದಿಲ್ಲ ರೀ. ಒಬ್ರಿಂದ ಒಬ್ರು ಇರ್ತಿದ್ರು, ಒಬ್ರು ಹೋಗ್ತಿದ್ರು, ಒಬ್ರು ಬರ್ತಿದ್ರು, ಒಬ್ರಿಗೊಬ್ರು ಮಾಡಿ ಉಣ್ತಿದ್ರು. ಈಗ ಒಬ್ಬರ ಬರಲಿ ಇಬ್ಬರ ಬರಲಿ ಅವರೇ ಮಾಡಬೇಕು, ಅವರೇ ಉಣ್ಬೇಕು. ನನಗೆ ಅವಾಗ ನಂಗೆ ಕೆಲಸ ನೆಗೋದಿಲ್ಲ ರೀ. ಅವಾಗ ನಂಗೆ ಆಗೋದಿಲ್ಲ. ಬಿಟ್ಟು ಯಾಕೆ ಒಂದು ಅವ್ರಿಗೆ ಅನಿಸ್ತೈತೆ ಏನು ಯಾವಾಗ ನಮ್ಮ ನೋವು ಮಾಡಾಗಂತೆ ನನಗೆ ಒಟ್ಟ ನೆಗೋದಿಲ್ಲ ರೀ. ಅವಾಗ ನಂಗೆ ಮಮ್ಮಿ ಮಾರ ಆಯ್ ಕುಮಾರ ಆಯಿ ಮಸ್ತಿ ಕಿಯ ಯಪ್ಪ ಉಮ್ಮ ಕೊಡ್ತಾನೀಗ ಬಂದಿನ ಕಣ್ಣೀರು ಒರೆಸ್ತಾನ. ಆತಿಲ್ಲ ಇನ್ನು ಏನು ಬೇಕು? ಇನ್ನ ನೋಡಿದ್ರೆ ಭಾಳ ನೀರು ಹಾಕಿಸ್ಕೊಂಡಿಲ್ಲವ. ಸಣ್ಣವಿದ್ದಾಗ ಎರಾಗ ನಮ್ಮ ಓಂಕಾರ ನಮ್ಮ ಮಮ್ಮಿಗೆ ಅಟ್ಟಪ್ಪ ಹಾಕಿದ್ದಿಲ್ರಿ. ನನಗೂ ಏನೈತೆ ಹೇಳ್ರಿ, ಅವ್ರಲಿಂದನ ಖುಷಿ, ಅವ್ರಲಿಂದನ ಪ್ರೀತಿ, ಅವ್ರಲಿಂದನ ನನ್ನ ಜೀವನ, ಅವ್ರಲಿಂದನ ನನಗೆ ಬೇಗು ಬೆಳಗು ಇರೋಸ್ತಿನ. ಓಂಕಾರ ಒಮ್ಮೆಲ್ಲ ಊರಿಗೇನ. ಅಯ್ಯೋ ಓಂಕಾರ ಊರಿಗೆ ಹೋದ್ನಾ? ಗುಬ್ಬಿ ಗೂಡಲು ಚೂಚುವ ಶಾರ್ಟ್ ಹಿಡಿಯಕ್ಕೆ ಇದ್ರಾಗ ಹಾಕಕ್ ಬರುತ್ತ. ಗುಬ್ಬಿ ಗೂಡಲು ಚೂಚುವ ಊರ್ ಹೋಕಿನ ಫೀಲ ಇಲ್ಲಿ ಹೊತ್ತ ರೆಡಿ ಮಾಡ್ಬೇಕಂದ್ರೆ ಫೀಲ್ ಇಲ್ಲ, ಏನೂ ಇಲ್ಲ. ನಾನು ನೈಟ್ ಹಿಡ್ಕೋಬೇಕಂತ ಮಾಡೀನಿ 9 ತಿರುಗಿ. ಅಯ್ಯ ಓಂಕಾರ ಇಲ್ಲನು? ಇಲ್ಲ ಹೊರಗೆ ಹೋಗ್ಯಾನವ. ಅಯ್ಯೋ ಬಂತು ಅಲ್ಲಿ ಅಯ್ಯೋ ಬಂತು. ಅಷ್ಟಂತ ಸುತ್ತ ಬಿಡ್ಕೊಂಡ್ ಮುಕ್ಕೋತ ನೋಡದ ಮುಚ್ಕೊಂಡ್ ನೋಡಲ್ಲಿ ಎಷ್ಟು ಚಾಪೆ ಹಾಕಕ್ಕನ್ನ. ಅಲ್ಲಿನ ಬರೀ ಚಾಪ್ಯಾಗ ಆಟಿವ್ರದ್ದು. ಓಮು ಓಂಕಾರ ಎಷ್ಟು ಚಂದ ಮುಕ್ಕತ ಹಚ್ಕೊತ ನೋಡೋದನ್ನ. एक मोटा हाथी घूमने चला बारिश का मौसम देखे वापस अण्णा आया
ಓ ಮಾರಿ ಆಮ ಬಾಯ್ ಮಾಡಿ ಬಾಯ್ ಬಾಯ್ ಅನ್ನ ಬಾಯ್ ಅನ್ನ ಹಡಿಬಿಟ್ಟಿ ಬರ್ರಿ ಈಗ ಲಾಗ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ನಾವು ಒಗ್ಗರಣೆ ನೋಡ್ರಿ ಚೂರ್ಮರಿ ಸೂಸ್ಲ ಇವತ್ತೊಂದಿನ ಅವ್ರು ಮಾಡಿಕೊಟ್ಟಾರ. ನಾಳೆಗೆ ನಮ್ಮದು ನಾವು ಬಸ್ತಾನಿ ಮಾಡ್ಕೋಬೇಕು. ಉತ್ತರ ಕರ್ನಾಟಕ ಚೂರ್ಮರಿ ಸೂಸ್ಲ ಅಂದ್ರೆ ಭಾರಿ ಅಂತಾರೆ ಎಲ್ಲರೂ. ಬರ್ರಿ ಸೂಸ್ಲ ನಷ್ಟ ಮಾಡೋಣ. ಓ ಎಲ್ಲಿಗೆ ಬಾ. ಅದು ಬಿಚ್ಚಲ್ ಆಟ ಆಡೋದಲ್ಲ ಪಜ್ಜಿ. ಬರ್ರಿ ಹಂಗೆ ಒಳಗಡೆ ಹೋಗೋಣಂತ. ಲೈಟ್ ಒಂದು ಹೋಗ್ಬಿಟ್ಟವ್ರಿ ಯಾಕನ್ನ ಗೊತ್ತಿಲ್ಲ. ನಿನ್ನೆನೂ ಕೂಡ ನಾನು ಅಯ್ಯೋ ಇಲ್ಲೇನು ಕಾಣೋದೇ ಇಲ್ಲ. ಸರಿ ಸೂಸ್ಲಾ ತಿಂತೀಯನ? ಅಲ್ಲಿ ಒಳಗೆ ಏನೂ ಕಾಣಲೇ ಇಲ್ಲ ಲೈಟ್ ಅದು ಅಂತೇಳಿ. ನಿನ್ನೆನೂ ನೋಡ್ರಿ ರಾತ್ರಿ ಟೈಮ್ದಾಗ ಲೈಟ್ ಹೋಗ್ಬಿಟ್ಟು ಬಿಗ್ ಬಾಸ್ ನೋಡೋದು ಸೂಟ್ ಆಗ್ಬಿಡ್ತ. 11 ಗಂಟೆಗೆ ಹತ್ತತ್ತ. ಇವಾಗ ಟೈಮ್ ಆಗಕ್ಕೆ ಬಂದೈತಿ, ಇನ್ನೂ ಲೈಟ್ ಬಂದಿಲ್ರಿ. ಆ ಲೈಟ್ ಬಂದಿದ್ದು ಅಂದ್ರೆ ನಾಷ್ಟ ಮಾಡ್ಕೋತ ಬಿಗ್ ಬಾಸ್ ನೋಡ್ಕೋತ ಮಾಡಿದ್ವಿ ಅಂದ್ರೆ ಮಸ್ತ್ ಮಜಾ ಬರ್ತಿತ್ತು. ಯಾಕೋ ಏನೋ ಗೊತ್ತಿಲ್ಲ ರೀ, ಇತ್ತೀಚೆಗೆ ಭಾಳ ಲೈಟ್ ತೆಗಿಯಾಕತ್ತಾರೆ ಇಲ್ಲೂ. ಅದು ಜಾಸ್ತಿ ಟೈಮ್. ಇವಾಗ ಏನಿಲ್ಲ ಅಂದರೂ 8:30ಗೆ ಹೋಗ್ಯವ್ರಿ ಲೈಟ್, ಇನ್ನೂ ಬಂದಿಲ್ಲ. ಇರ್ಲಿ ರೀ, ಸೂಪರಾಗಿ ಸುಸ್ಲಾ ಮಾಡಿನಂತ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಂತ. ಮಕ್ಕಳದು ಕಣ್ಣಾರೆ ನೋಡೋದೇ ಒಬ್ರೊಬ್ರಿಗೆ ಇರುದಿಲ್ಲ. ಮಕ್ಕಳು ಮೊಮ್ಮಕ್ಕಳು ಕಂಡು ಮೊಮ್ಮಕ್ಕಳು ಒಟ್ಟಿಲಿ ಮರಿ ಮೊಮ್ಮಕ್ಕಳು ಕಂಡಿ. 1 2 ಅಲ್ರಿ, ಅಮ್ಮಗ್ 4 ಈ ಅಮ್ಮಗ್ 4. ಆ ಅಮ್ಮಗ್ 2 ಗಂಡು. ಅದು ಅಗಡ್ಸಲ ನೋಡಿರ್ತೀರಿ. ಸವಿತಾ ಹಿಡಿಯೋದಾಗ ಭಾಳ ಸರು ಹಿಡಿಯೋದಾಗಿಲ್ಲ. ನಮ್ಮ ಅಕ್ಕಗೆ 2 ಗಂಡು 2 ಹೆಣ್ಣು, ನನಗೆ 4 ಹೆಣ್ಣು. ಎಲ್ಲರಿಗೂ ಗೊತ್ತೈತಿ. ಅಕ್ಕಿ ಗಂಡು ಮಕ್ಕಳದು ಮಾಡಿ ಹೆಣ್ಮಕ್ಳದು ಮಾಡಿ ಮೊಮ್ಮಕ್ಕಳು ಯಾರು ಆಡ್ದಾರ ಈಗ? ಭಾಗ್ಯ ಗಂಡು ಹಡ್ದ ಮರಿ ಮೊಮ್ಮಗಳು ಆತಲ್ಲ ಈಗ. ಮರಿ ಮೊಮ್ಮಕ್ಕಳು ಕಂಡಿನಿ. ಈಗ 10 ಮಂದಿ ಮೊಮ್ಮಕ್ಕಳ್ರಿ. ಮತ್ ಹೊಳ್ಳಿ ಮರಿ ಮೊಮ್ಮಗ್ ಬಿಟ್ಟೇನ್ರಿ. 11ನೇ ಆದ ಈಗ. ನಿನಗೂ 10 ಮಂದಿ ಆದ್ರಲ್ಲ? 10 ಮಂದಿ ಮೊಮ್ಮಕ್ಕಳು. ಯಾರ್ಯಾರು ಒಟ್ಟಿಲಿ ಹೆಸರು? ಈರೇಶನ್ ಒಟ್ಟಿಲೆ 3, ಗುರುನ್ ಒಟ್ಟಿಲೆ 3, 6, ರೇಣುಕಾನ್ ಒಟ್ಟಿಲೆ 2, 8, ರತ್ನಾನ್ ಒಟ್ಟಿಲೆ 2. 10 ಮಂದಿ ಆದ್ರ. ಗಂಡು ಮಕ್ಕಳು 3 ಹಡ್ದಾರಿ. 2 ಹೆಣ್ಣು 1 ಗಂಡು. ಹೆಣ್ಮಕ್ಳು 1 ಗಂಡು 1 ಹೆಣ್ಣು. ನಮ್ ಹೆಂಗದೀವಿ ನೋಡ್ರಿ ನಾವಿಬ್ರು. ನಿನಗತ್ತು ಅವಳಿ ಜವಳಿ ಇದ್ದಂಗ ಅದೀವಿಲ್ರಿ ನಾವು. ಆಕಿ ಕರ್ಗ ನಾ ಬೆಳಗ ಅಂದ್ರ ನಾಷ್ಟ ಮಾಡಕ್ ನಂಗೆ ಇಚ್ಛೆ ಅಲ್ರಿ. ಹಿರಿಯರ ಆಶೀರ್ವಾದ ಐತಿ ನಂಗೆ. ಅಕ್ಕಿಗೆ 10 ಮೊಮ್ಮಕ್ಕಳ್ರಿ, ನನಗೂ 10 ಮೊಮ್ಮಕ್ಕಳು. ಅಕ್ಕಿನೂ ಮಕ್ಕಳದು ನಿಗಾಯಿಸಿದಳ್ರಿ. ಮತ್ತ ನಾನು ನಿಗಾಯಿಸಿ ಆಕಿ ಮೊಮ್ಮಕ್ಕಳು ಕಂಡಾಡ್ರಿ. ನಾ ಏನ ಕಂಡಿಲ್ಲ. ಕಾಣ್ತೀವ ಇಲ್ಲ ದೇವ್ರ ಕಾಣ್ತಾಳ್ರಿ. ಹೆಂಗ್ ಹೇಳ್ತೀವಿ? ಇಲ್ಲ, ನಾ ಗ್ಯಾರಂಟಿ ಹೇಳ್ತೀನಿ. ಅದು ಕಾಣೋದು ಬಿಡೋದು ಗೊತ್ತಿಲ್ಲ. ಒಟ್ಟ ನಿಮ್ಮ ಸ್ವತಃ ಕೈಯಲ್ಲ ನೀವೇ ಹುಡುಕಾಡಿ ಅದು ಈ ದೊಡ್ಡವನು ಮೊಮ್ಮಗಳನ್ನ ಇದ್ದೂರಾಗ ಕೊಟ್ಟಾಳ್ರಿ. ಈಗ ಒಬ್ಬೇಕಿಗೆ ಈ ನಮ್ಮ ತಾಯಿದು ಇದ್ದೂರಾಗ ಮೊಮ್ಮಗಳಿಗೆ ಕೊಟ್ಟ. ಇದು ಗರ್ಲಿ ಹೋಗಿಸ್ತೀವತ್ತೇಳಿ ಯಾಕೆ ಮಾಡಿದ್ದು ಪ್ರೀತಿ ನಮ್ಮ ಮುಂದೆ ಇಟ್ಕೊಂಡ್ಬಿಟ್ಟಿವಿ ನೋಡ್ರಿ ನಾವು. ಯಾವಾಗರಾಗ್ಲಿ ಅನು ತನು ಅಚ್ಚುಕಟ್ಟ. ಏಸ್ ಮಂದಿ ಗೆಳತನ ನಾನು ಮಾಡೀನಿ, ಅಕ್ಕಿನೂ ಮಾಡ್ಯಾಡ್ರಿ. ಆ ಗೆಳತನದಂದು ಹುಡುಗಾಟ ಚಲ್ಲಾಟನ ಬೇರೆ ರೀ. ಏನಾರ ಕಷ್ಟದಾಗ ಒದಗಿ ಬಂದಿದ್ವಿ ಅಂದ್ರೆ ಕಷ್ಟ ಸುಖ ಹೇಳ್ಕೊಳಕ ಒಬ್ರು ಇರ್ಬೇಕಂತಾರಲ್ಲ ನಮ್ಮ ಅಕ್ಕ. ನಾನು ಯಾವಾಗಾರ ಬರೀ ಹೇಳ್ಕೊಂಡು ಸುಮ್ ಬಿಡುದು ಅಲ್ಲಿ ನಿನ್ನ ಕೊಡಿ. ಅದು ಏನು ಮಾಡುತ್ತಾ, ಏನು ದೊಡ್ಡಾಗದ ನೆನೆಸೋದು ಏನು ಕಮಾಯಿ ಬಿಡು, ಆತು ಮಾಡಿದ್ರಾತು ಅಂತೇಳಿ ಹುಕ್ಕುಮು ಉಲ್ಲಾಸ ಕೊಡ್ತಾರಲ್ರಿ. ಅಂಥವ್ರ ಜೀವನದಾಗ ಒಬ್ರು ಇರಬೇಕು. ಮಾತಾಡ್ತೀವಿ ಇಲ್ಲ? ಮಾತಾಡ್ತಾರ ಎಲ್ಲ. ಶ್ರೀಶೈಲ ಪಾತಾಳ ಗಂಗಿ ಅಟೆ ಅಲ್ರಿ. ನಾವು ಮಾಡೋ ತನ ಬಿಡಂಗಿಲ್ಲ. ಮನುಷ್ಯನ್ಯಾಗ ಅದಕ್ಕೆ ಕುಂತಿತ್ತು ಅಂದ್ರೆ ಕೆಲಸ ಆಗುತ್ತಾನ. ಈ ಕಡೆ ಬಾ, ಒಂದ ಸೈಡ್ ನಿಂದ್ರವ. ಇಲ್ಲ ಇಬ್ರು ಕರೆಕ್ಟ್. ನಾವು ಮನುಷ್ಯನಾಗಿತ್ತ ಬೇತ್ರ ನಿದ್ದೆತ್ತಂಗಿಲ್ಲ. ಆ ಕೆಲಸ ಆಗುತ್ತಾನ ಊಟ ಮಾಡಂಗಿಲ್ಲ. ನಮ್ಗೆ ಆ ಕೆಲಸ ಸಮಾಧಾನ ಇರಂಗಿಲ್ಲ. ಒಟ್ಟ ಅದು ದಂಡಿಗೆ ಹತ್ತಬೇಕು. ಹತ್ತಿದ್ರೆ ನಾವು ಬಿಡ್ತೀವಿ. ಇಲ್ಲಿಗ ನಾವು ಬಿಡಂಗಿಲ್ಲ. ಬಸ್ಸಿಗೆ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲೋ ತಿರುಗಾಡಿ ಬಂದಾರಿ ಇಬ್ರು. ದೊಡ್ಡ ಸಾಲಿ ಕಲ್ತಾರಲ್ಲ ಏನೂ ಅಲ್ಲ. ಮಂತ್ರಾಲಯ ಯಾಕ ಮಂತ್ರಾಲಯ ಎಲ್ಲಿ ಐತಿ ಅಂದ್ರ ಸುಮ್ಮನಾಗ ಸ್ವಲ್ಪ ಮನ್ಸಿಗೆ ನೋವಾಗಿತ್ತು. ಯಾಕಡೆ ಹೋಗ್ಬೇಕು ಅನ್ನಂಗ ನನಗ. ಆದ್ರ ಈಗಿನ ಬಾ ಚಂದಾಗೈತಿ ಒಳ್ಳೆ. ಈ ಸದ್ದು ಮಸ್ತ್ ಆಗೈತಿ. ಗಾರ್ಡನ್ ನಡು ಗಾರ್ಡನ್ ಇತ್ತು. ಈ ಕಡೆ ರೋಡ್ ಉಂಡು ಬಂದಿದ್ವಲ್ಲ, ನೋಡಿ ಬಂದಿವ. ಅಲ್ಲಿ ಹೋಗಿದ್ದಂಗಿದ್ರಿ ನೀವು. ಈ ಸದ್ದು ಬಾ ಚಂದಾಗೈತಿ. ಹಿರೇಶನ್ ಕರ್ಕೊಂಡು ಹೋಗಿ ಈ ಸೈಡ್ ಬಂದಿವಲ್ಲ. ಈ ಸೈಡ್ ಬಂದಿಂದ ಅವ್ರು ಹೋಗ್ಯಾರ. ಗಂಡ ಐತಿ ನಾವು ಹೋಗಿಲ್ಲ. ಏನಿನ ಮಂತ್ರಾಲಯ ಒಟ್ಟ ಈ ಕಡೆ ದೊಡ್ಡ ಬಿಲ್ಡಿಂಗು ಅದು ನಡಬಾರ್ಕ ಇತ್ತನ್ನ ಇದನ್ನ ಇಲ್ಲಿ
ಮಂತ್ರಾಲಯ ನೋಡಿ ಮನೆ ಶಿರ್ಸಾಲ್ ನೋಡಿಲ್ಲ. ಮಂತ್ರಾಲಯಕ್ಕೆ ಶಿರ್ಸಾಲಕ್ಕೆ ನಾನು ನೀನು ಹೋಗಿ ಬಂದಿದ್ದು. ಮಂತ್ರಾಲಯಕ್ಕೆ ಮನೆ ಮೊಮ್ಮಕ್ಕಳು ಕೂಡ 2 ಸಲ ಹೋಗಿ ಬಂದಿದ್ದು. ಹೆಂಗಾಗೈತಿ ನೋಡಿಲ್ಲ ಮತ್ತೆ ಪುನಃ ಬಾ ಚಂದ ಆಗೈತಿ. ಹಾವು ಪಾವು ಹಿಂಗ ಮಾಡಿದ್ ಎಲ್ಲ ತೆಗದಾರಿ. ಈಗ ಭಾರಿ ಆಗೈತಿ. ಈಗ ಎಂದ್ ಹೋಗಿತ್ರಿ ನೀವು ಮತ್ತೆ ಇಂದ ವರ್ಷ ಆಗೈತಿ. ಆಗಾರ ಹೊಸದಾಗಿದ್ ನೋಡಿ ಬಂದಿ. ಎಲ್ಲ ಬರಬ್ರಿ ನೋಡಿ ಬಂದಿ. ಆಗಾರ ಹೊಸದಾಗಿದ್ ನೋಡಿ ಆಗ ಪಟ್ ದಾರಿ ತೋರಿಸ್ತೈಕಿ ಅಮ್ಮರಿ. ಹುಡುಕಳೆ ತುಡುಕಳೆ ನನಗ್ ಮಾತು ಬರಲ್ರಿ. ಆರ ಶಿರ್ಸೈಲ್ಕ ನಾ ನೋಡ್ತಿದ್ನಿ ಇಲ್ಲ ಈ ಅಮ್ಮನ್ ಪುಣ್ಯಂದಿಂದ ಶಿರ್ಸೈಲ ಎಷ್ಟೋ ಜನ ಈಗೂನು ನೋಡಿಲ್ ಬೇ, ಬರೀ ಯಾದಗಿರಿನ ನೋಡಿಲ್ಲ ಇನ್ನ. ನಾ ಇಷ್ಟಿಗೆ ನಾವ 5 ವರ್ಷ ಆದ್ರೂ 5 ವರ್ಷನು ಹಣಿ ಹೆಚ್ಚೆ ಬಂದಿ. ಈಗ ಹಣಿ ಹಚ್ಚೋದಿರ್ಲಿ ಇಲ್ಲ ಈಗ ಹೋಗಿ ಹಿಂದ ಜಂಪರ್ ಹೊರದು ಚಿನ್ನಪಟ್ಟಿ ಆಗ್ಬಿಡಿ. ಚಿನ್ನಪಟ್ಟಿ ಆದ್ರೂ ಬಿಡ್ಬಾರ್ದು ಮಲ್ಲಯ್ಯ. ಅಲ್ಲಿಂದ ಬಂದೀವಿ, ನಿನ್ನ ಕೈ ಮುಟ್ಟೆ ಬಿಡ್ತೀವಿ ನಾವ್ ಅಂತ. ಮತ್ತ ಪಾತಾಳ ಗಂಗಿ ಈಗ ಯಾರಿಗೂ ಏರುದಂಗಿಲ್ಲ. ನಾವ್ 5 ವರ್ಷ ಆದ್ರೆ 5 ವರ್ಷ ಪಾತಾಳ ಗಂಗಿ ಇಳದ್ ಹಚ್ಚಿ ಬಂದಿವಿ. ಮಾಡೇ ಮ್ಯಾಕ್ ಬಂದಿವಿ. ಈಗ ಆಗಂಗಿಲ್ಲ, ಯಾರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಬಿಡುದಿಲ್ಲ ಅಂತಾರಲ್ಲ. ಅಪ್ಪ ಶ್ರೀಶೈಲಕ್ಕೆ ಹೋಗಿ ಬಂದ್ರೆ ಯಾಕೆ ಹೇಳ್ತಾರೆ ಹುಟ್ಟು ಬಂದಂಗ ಅಂತೇಳಿ. ಪಾತಾಳ ಗಂಗಿ ಇಳಿದು ಮ್ಯಾಗ ಏರ್ಬೇಕಾದ್ರೆ ಮೈಯಾಗ ನೀರು ಬಸ್ತು ಏನೂ ನೆನಪಿರಂಗಿಲ್ರಿ. ಮುಂದಿನ ಪ್ಯಾಂಟಣಿಗೆ ನಮ್ಮ ಜೀವ ಇವೆರಡೇ ನೆನಪಿರ್ತಾವ. ಹೌದಿಲ್ಲ ಅಲ್ವೇ? ಅದಕ್ಕ ಬಂದ್ ಬಟ್ಟಿ ಮಾಡ್ತಾರ ಅವ್ರ ವಾಡಿ ಊಟ ಬಂದ್ರ ಅಂತ ಬಟ್ಟಿ ಅದಕ್ಕ ಮಾಡ್ತಾರ. ಪಾತಾಳ ಗಂಗಿ ಇಳುದು ಶಿರಸೈಲ ಕಂಡು 7 ಘಾಟ ದಾಟಿ ಘಾಟ ಹೆಂಗ ರಸ್ತಾ ಹೆಂಗ ಮತ್ತ ಎಲ್ಲ ದಾಟಿ ಬಂದಾರಂದ್ರ ಹಿಂಗ ಎಲ್ಲಾದ್ರಾಗು ಪಾರ ಆಗಿ ನಾವ್ ಹೊಳ್ಳಿ ನಮ್ಮ ಊರಿಗೆ ಹತ್ತಿದೀವಿ ಅಂದ್ರ ಹೊಳ್ಳಿ ಬಟ್ಟಿ ಯಾಕೆ ಮಾಡ್ತಾರ? ಪುನರ್ಜನ್ಮ ಕಂಡು ಬಂದ್ರಿ ಅಂತ ಎಲ್ಲಾ ನೋಡಪಾಲು ಶಿರ್ಸಲ ಕಾಣ್ಬೇಕಂತ. ಅಲ್ಲ ಅವಾಗಿನ ಶಕ್ತಿ ಅವಾಗಿನ ಬೌಡಿ ನಮ್ಮ ಹೋದವನೇ. ಆ ಫೋಟೋ ನಂದು ನಿಂದು ನೋಡ್ಕೊಂಡ್ ಅಲ್ಲಿ ಇದ್ರ ಮುಂದ ಏನ ಕಂಬಿ ಮುಂದೆ ನಿಂತೀವಿ. ಇವ್ ಬೌಡಿ ಗಿವ್ಡಿ ಮಣಕೈ ಹಿಂಗ್ ಹೋಗ್ಯಾವ ನೋಡಿ. ಹಿಂಗ ಇಲ್ಲಿ ಒಂದ ತರ ಪತ್ಲಾ ಉಟ್ಕೊಂಡ್ ಹಂಗಾರವೇ ಬರೇ ಕಸಿ ಎಟ್ಟಿತ್ ನಮ್ ತಾಕ ಕಂಪೌಂಡ್ನ್ಯಾಗ ಜಿಗುದು ಅಲ್ಲ ಎಲ್ಲೇ ಏನೋ ಗುಡು ಅನ್ನತ್ತಿತ್ತಂತ ಎಷ್ಟೋ ಕಮ್ಮಂಗ್ ಕುಂತಿದ್ರಂತ ಎದ್ದೆಲ್ಲ ರೋಡ್ ಹೋದ್ರ ನೀವ್ ಒಂದ್ ಜ್ಯೂಸಿನ ಬಾಟ್ಲಿ ತಗೊಳಕತ್ತಿದ್ದ. ಮೊನ್ನೆ ಕಬ್ಬಿನ ಗಾಡಿ ನಿಂತೈತ್ರಿ. ಕರೆ ಹೇಳ್ಬೇಕಂದ್ರ ನಾ ಊರಾಕ್ ಹೊಂಟೀನಿ, ಕಬ್ಬಿನ ಗಾಡಿ ನಿಂತೈತಿ. ಎಂತ ಕೊಬ್ಬದವ ಇವನು ಬಿಡಬಾರ್ದ ಅಂತ ಮುರಿತೀನಿ ಯಾರು ಹೋಗ್ಬೇ ಅನ್ನೋಲ್ರಿ. ಇನ್ನ ಈ ಕೋಡಿ ಆಸೆ ಐತ್ರಿ ನಮ್ಗೆ. ಹಂಗ ಲಟ್ಟ ಒಂದ್ ಪ್ಯಾಂಟಿ ಮುರ್ಕೊಂಡ್ ಕೇಳಿಸಿ ತೆಂದ್ ಹೊತ್ಕೊಂಡು ನಿನ್ನ ಮನೆಗೆ ತಂದಿತ್ತು. ಅಲ್ಲ ನಮಗ ಸಂಸಾರ ಮ್ಯಾಗ ಹಂಬಲ. ನನ್ನ ಮಕ್ಳಿಗೆ ನೀನೊಂದಿಟ್ಟು ತಿನ್ನಿಸ್ಬೇಕು, ಮಕ್ಳಿಗೆ ತಿನ್ನಿಸ್ಬೇಕಂದೀವಿ. ಮೊಮ್ಮಕ್ಳು ತಿಂತ ಮನೆ ಜೀವ ಅದ ಕಬ್ಬ ಅಂತ ನಿಂತ ಗಾಡಿ ಮುರ್ಕೊಂಡ್ ಬಂದಿದ್ದೆ. ಅಂದೆ ನಾವು ಕಾಯಿ ಕಸರು ಹಣ್ಣು ತಾಪಲ್ದ ಪಲ್ಯವು ತಂದು ತಿನ್ನಿಸಿದೊಟ್ಟು ಇವ್ರು ಏನು ಮಾಡೋದಿಲ್ಲ. ಏನ್ ಮಾಡ್ತಾರೆ? ಅವಾಗ ಇವ್ರಿಗೆ ನಮ್ಮ ಮಕ್ಳನ್ನ ತಿನ್ಸಕ್ ಬಿಸ್ಕೊಟ್ಟಿದ್ದಿಲ್ಲ. ಈಗ ಮುಂಜಾನೆ ಎದ್ಗಳ ನಮಗ ಒಂದ್ ಬಿಸ್ಕೊಟ್ಬೇಕು. ಅದು ಇರ್ಕೆ ಚಾವು. ಮತ್ತ ಹಂಗೈತಿ. ಈಗ ಅಡಿಯಾಕ ಮಣ್ಣೊಂದ್ ಮಾತು ಹೇಳಿದೀನಿ ನಾನು. ನಮ್ಗೇನು ಹಸಿವಿ ಸಾಡ್ನೆಲ್ ಸಿಕ್ಕ 4 ರೊಟ್ಟಿ ತಿಂತಿದ್ವಿ ಅಂತೇಳಿ ಎಲ್ಲರೂ ನೋಡಿರಿ ಅದನ್ನ. ನಮ್ಮ ಅಕ್ಕ ನಾವು ಜಂಪರ್ದಾಗ ಬುತ್ತಿ ಕಟ್ಕೊಂಡು ಹೋಗಿವಿ. ಹುಡುಗರು ಅಂಗಿ ಅರಿಬ್ಯಾಗ ಬುತ್ತಿ ಕಟ್ಕೊಂಡು ಓಡಿಗಿವಿ. ಮುಂದ್ಲ ರೋಡ್ ಹೋಗ್ತಾರ ಬುತ್ತಿ ಪಾಡು ಸಿಗ್ಲಾರ್ದಕ್ಕ. ಎಸೋ ಬೇರೆ ರತ್ನವರು ಕಟ್ಟಿಗ ಬಂದಾರ. ಗಂಡು ಹುಡ್ರು ಅಂಗ್ಯಾಗಾರ ಇರ್ಲಿ ಎದ್ರಾಗಾರ ಇರ್ಲಿ ಹಂಗೆ ಕಟ್ಕೊಂಡು ಕೆಲವು ಮಂದಿ ಕೇಳ್ತಾರೆ. ನಾನು ನೀ ಏನು ದುಡ್ದೆ ಅಂತೇಳಿ. ನಮ್ಮ ಅಕ್ಕ ನಾವು ಮಸ್ಗಿ ಸರ್ ಹೊಲಕ್ಕ ಮತ್ತು ಇವ ತುಪ್ಪದ ಹಿಮ್ಮಣ್ಣನ ಹೊಲಕ್ಕ ಕಲ್ಲು ಹೊರಕ್ಕೆ ಹೋಗಿವ್ರಿ, ಕೋಲಿ ಆಯಕ್ಕೆ ಹೋಗಿವಿ, ದುಡ್ದೀವ್ರಿ. ಇತ್ತೀಚೆಗೆ ಎಲ್ಲವೂ ತನ್ನುವ ನೋವು ಮೈ ಮಾಟ ಅಂತೇಳಿ ಬಿಟ್ಟಿವ್ರಿ. ಮಕ್ಕಳು ದೊಡ್ಡವರಾದ್ರು ಒಂದಕ್ಕೊಂದು ಮಾಡಿ. ಅಲ್ಲ ಈಗ ದುಡ್ದಿದ್ದು ನಮ್ಗೆ ಸಿಕ್ತು. ಫಲ ನಮಗ ಹೆಂಗ್ ದುಡ್ದಿವಿ ಆ ತರ ಪರಮಾತ್ಮ ನಮ್ಗ. ನೀವ್ ಅಂತೀರಲ್ವೇ ಈಗ ನೀವ್ ಅವಾಗ ದುಡ್ದಿದ್ದು ಮಾಡಿದ್ದು ತಿಂದಿದ್ದು ಉಂಡಿದ್ದು ಈ ಸದ್ ನೀವ್ ಆರಾಮ್ ಇದ್ದಿದ್ದು ನೋಡ್ಕೊಂಡ್ರೆ ನಿಮ್ದೇ ಚಲೋ. ಬಾಳ್ ಬೆಸ್ಟ್. ಇನ್ನ ಜಿಟಿಗ್ ಬಿದ್ರೆ ಇನ್ನ ಬಿಡಂಗಿಲ್ಲ ನಾವು. ಜಗ್ಗತ್ತಿ ನಾ ಹಿಂದಕ್ ಸರಿಯಾಗಿ ಆತ. ಈಗಿನವ್ರಿಗೆ ಬರೇ ಬದುಕು ಬಡ್ಕೊಳ್ಳೋದೇ ಆದ್ರೆ ಖುಷಿಲ್ಲ ಈಗ ಮಕ್ಕಳು. ನಾವು ಹಿಂದಿ ರೊಟ್ಟಿ ತಿನ್ಲಕ್ಕ ವಾಪಸ್ ಊಟ ಇರ್ಲಿಕ್ಕೂ ಖುಷಿ ನಮ್ಮ ತಾಯಿ ಹಾಲಿನ ಖುಷಿ. ಈಗೇನು ವರ್ಷ 6 ತಿಂಗಳಿಗೆ ಮಕ್ಕಳು ಮನೆ ಬಿಡಿಸ್ಬಿಡ್ತಾರ. ತಾಯಿ ಎದಿ ಹಾಲು 3 ವರ್ಷ 4 ವರ್ಷ ಕುಡಿದು ಮಕ್ಕಳು ನೋಡ್ರಿ ಜಡ್ಡಿ ಇರಂಗಿಲ್ಲ ಜಾಪ. ನಾನು ಕುಡಿಸೀನಿ 3 ವರ್ಷ. ನಾ ಅಡಿದ 3 ವರ್ಷಕ್ಕೊಂದು ಹಡ್ದೀನಿ. 2 ವರ್ಷ ಫುಲ್ ಕಂಪಲ್ಸರಿ ಕುಡ್ದಾರ ನಮ್ಮರು. ಅಲ್ಲ ಈಗ ನಾವು ನಮ್ಮ ಮಕ್ಕಳು ಬೆಳೆಸಿದಂಗ ಇದನ್ನು ಸರ್ ನಿಂತ್ಕೊಂಡು ದವಾಖಾನೆ
ನಾವ್ ಚಂದನ ದುಡ್ಡು ಬಂದು ಚೈನ ಕಡೆಯವ್ರು ನಾವು ಮುಂದ್ ಹೊಟ್ಟಿ ಬಂದಿಂದ ಕುಡಿ ಹೊಟ್ಲಿದೇನಲ್ಲಿ ಕುಡಿ ಹೊಟ್ಟಿ ಕಾಣುತ್ತ ಅಲ್ಲಿಂದು ಬಸ್ನಲ್ಲಿ ಏನ ನೀನ್ ಹೊಟ್ಟಿ ಕಾಣುತ್ತ ಅಂದಿಂದ ಹೌದ್ ನೋಡ ನೀನ ಹಿಂಗ ಆಗೈತಿ ಅವಾಗ ನಮ್ಗೇನ್ ತಿಂಗಳ 2 ತಿಂಗಳು ಅಂತ ಅಲ್ರಿ 4 ತಿಂಗಳಾಗೈತಿ ಒಮ್ಮೆ ನಮ್ಗೆ 4 ತಿಂಗಳಿಗೆ ಬರ್ತೈತ್ರಿ ಅವಾಗ ಅಷ್ಟು ಒರಿಜಿನಲ್ಲು ಅಷ್ಟು ಗಟ್ಟಿನೇ ಇದ್ದು ನೀವು ಈಗ ಏನೋ 1.5 ತಿಂಗಳದಾಗ ಹಾರ್ಟ್ ಬೀಟ್ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಚಲೋ ಈಗ ಕಿತ್ತುದು ಹೋಗಿದ್ದು ಕಿತ್ತುದು ಹೋಗಿದ್ದು ಅಲ್ಲ ನೀವು ತೋರ್ಸಿಲ್ಲ ಅಂದ್ರೆ ನಾವ್ ಹೆಂಗದೀವಿ ಇದು ಪುತರಿ ಬಟ್ಟಿ ಮತ್ತ ರೇಷಿದು ರೇಷ್ಮಿ ನಮ್ಮ ಒಂದರ ಅಳ್ಕ ಪಳ್ಕ ಹಿಂಗ ಬಿಟ್ಟಿವ ಅಂದ್ರೆ 4 ಮಂದಿ ಮಕ್ಕಳು ಹಂಗ ಐತಿ ಹಿಂಗ ಮಕ್ಳು ಕೈ ಬಿಟ್ಟಿವ ಅಂದ್ರೆ ಹೆಣ್ಣು 4 ನನ್ ಮ್ಯಾಗ ಬಂದಾಳ ನೋಡಿಕೆ ಅಂತೇಳಿ ಅಂದ್ ಕೈ ಬಿಟ್ರಿ ಕರೆ ಅಂದ್ರ ಹಂಗ ಅದಾರಿ 4 ತಗೊಂಡ ಬರ್ತಾರ ಕಡ್ಯಾಕ ಮೊನ್ನೆ ರೀ ಹಿಂಗ ಸೃಷ್ಟಿ ಲಗ್ನ ಮಾಡಿ ನಮ್ಮ ಹನುಮಪ್ಪ ಮುತ್ತೆ ಬಂದಿದ್ದ ಅದು ಹೇಳ್ಕೊಂಡ್ರ ಹೊಗಳಿಕೆ ಆಗತ್ರಿ ಮನುಷ್ಯನಾಗಿರುತ್ತ ನಮ್ಮ ಮುತ್ತೆ ರೋಡ್ನ್ಯಾಗ ನಿಂತಿದ್ದ ಕುಡ್ದಿದ್ದ ಗುರು ಬಂದ್ ಅಣಿಕೆ ಹಾಕಿ ಸೈಡಿಗೆ ವಾದನ್ರಿ ಕಪಾಟ್ನಿಂದ ಗುರು ಬರ್ತೇನಂದ್ ಕಲ್ಲು ಹೋಗಿಲ್ಲ ಮತ್ತೆ ನೋಡಿ ಅಣಿಕೆ ಹಾಕಿ ಏನ ಕಡೆ ಬಾಯಿ ಹೋದ್ ಮನೆಗೆ ಹಚ್ಚಿ ಬರ್ಬಾ ಅಂದ್ರ ಬಂದ್ ಅನ್ಸಿದ್ರಿ ಯಪ್ಪ ಒಕ್ಕಿನೇ ಮಗ ನೀವು ಒಕ್ಕಿನೇ ಮಗನ ಅಂತ ನಮ್ಮ ಮನೆಯವರು ರೋಡಿಗೆ ಬಂದ್ರಿ ಈಗಾದ್ರೆ ಹಂಗ ಅದಾರ ನಾವು ಟಬರ್ ಮಾಡ್ತೀವ್ರಿ ಅವ್ರಿಗೆ ಎದಕ್ಕರ ಯಾಕಾಗಲ್ದಕ್ಕ ಯಾಕಂದ್ರೆ ಅವರು ನಾವು 35 ವರ್ಷದ ಗೆಳತ್ಯಾನ ಈ ಹೊಸರಿಗೆ ಬಂದಾಗ ಯಾರೊಬ್ರು ಇದ್ದಿಲ್ರಿ ಇಲ್ಲೊಂದು ಮನೆ ಇದ್ದು ಹಿಂಗೆ ಒಂದು ಕೊಟ್ಟರು ಇದ್ದಿಲ್ಲ ನನಗೆ ಅವಾಗ ಒಂದ ಕೂಸು ಅವಾಗ ನಮ್ಮ ಅಕ್ಕನ ಮಕ್ಕಳು ಹೊಸದು ಇಟ್ಟು ದೊಡ್ಡವಾಗಿದ್ದು ಇಲ್ಲಿಗೆ ಬಂದಿಂದ ನಾ 3 ಮಂದಿ ಆಡಿದೀನಿ ಸರುಣ್ಣ ಸವಿತನ್ನ ರತ್ನನ್ನ ಸರುಣ್ಣ ಅವರು ನಮ್ಮ ಮಕ್ಕಳು ಕೂಡಿ ಬೆಳಗಾರಿ ಕೂಡಿ ಆಡಿಯಾರ ಕೂಡೇ ಅದೀವ್ರಿ ಇಲ್ಲಿ ತನನು ಹೆಂಗೆ ಹೇಳ್ರಿ ನಮ್ಮ ಫ್ರೆಂಡ್ಶಿಪ್ 35 ವರ್ಷದ್ದು ಹೊಲ ಆದ್ರೂ ಇಬ್ರು ಕುಡ್ಕೊಂಡು ರಾಮ ಮಂದಿರ ಒಂದ್ ನೋಡಿ ಬಂದ್ಬಿಟ್ರಿ ಅವ್ರು ನೋಡ್ಬಿಟ್ಟು ರಾಮ ಮಂದಿರ ಟ್ರೇನ್ ಅದಾವ ಬೇ ಟ್ರೇನ್ ಐತಿ ಟ್ರೈನ್ ಇಟ್ಟು ಟ್ರೇನ್ ಈಗನು ಸತ್ಯಕ್ಕ ಅವಾಗ ನನ್ ಕತ್ಲಿ ಇರಂಗಿಲ್ಲ ಈಗ ಈಗೆಲ್ಲ ಮಂದಿ ಆಲ್ಮೋಸ್ಟ್ ಈಗ ನೋಡ್ಕೊಂಡ್ ಬಂದ್ಬಿಟ್ಟಾರ ಈಗ ನನ್ನ ಮನೆ ಏನು ಟ್ರೇನ್ ನಿನ್ನ ಮಕ್ಕಳು ದೊಡ್ಡ ಹಿಂಡು ನೋಡಲ್ಲಿ ಇಲ್ಲೇ ಇದೇ ಬಸ್ಲಾಗದಾರ ಇಬ್ರು ಇದೇ ಬಸ್ ಅದು ಒಂದು ನೋಡಿ ಬಂದ್ಬಿಡ್ರಿ ಅಲ್ಲಿ ನೋಡಂಬ್ರಿ ನೀವು ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಹ್ಞೂ ಅಂದ್ರೆ ನೋಡ್ರಿ ನನಗೆ ಹಿಂದಿ ಮರಾಠಿ ಕನ್ನಡ ಮತ್ತೆ ಏನ್ ಮಾಡ್ತಾಳ್ರಿ ಹಂಗಾರ ಆಕಿ ನನ್ ಕೂಡ ಜಗಳ ತಗೊಂಡ್ರ ತಪ್ಪಿಸ್ಕೊಂಡು ಬಿಟ್ಬಿಟ್ಟು ಅಡ್ಯಾಡ್ತಾಳ ನಾನ ಏನು ಗೊತ್ತಿಲ್ಲ ಆಕಿ ಎಲ್ಲಿ ಹೋಗಂತ ಆಕಿ ಶಾಲೆ ಹಿಡಿಯಕ್ರಿ ನಾನು ಬಿಟ್ಟು ಅಂದ್ರೆ ಏನ್ರಿ ಹುಡುಗರು ಆಟ ಕಣ್ಮುಚ್ಚಿಗೆ ಆಟ ಅಲ್ಲಿ ಡಕ್ಕ ಅಂತಾರಲ್ಲ ನಾ ಡಕ್ಕೊಂಡ್ರೆ ನಾನು ಹುಡುಕ್ತಾಳೆ ನಿಕ್ಕಿ ನಾ ಎಲ್ಲಿ ಡಕ್ಕೊಂಡ್ರಿ ಈಕಿನ್ನ ನೋಡ್ತಿರ್ತೀನ್ರಿ ಹಂಗ ಆಗಿದ ಅಂತ ಹೇಳಿ ನಾನು ಸ್ವಲ್ಪ ಏನಾರ ತಗೊಳಾಗ ಮಾಡಾಗ ಪಟ್ಟನ ಒಂದು ಅಂಗಡಿ ಮಗ್ಗಲ್ ಮರಿ ಬಿಡಿದ್ರೆ ಅಯ್ಯೋ ಶರವಕ್ಕ ಎಷ್ಟು ಗಾಬರಿ ಆಗಿರ್ತೈತೆ ಅವ್ರ ಜಲಗು ನಮ್ ದೇಶ ಅಲ್ಲ ಏನು ಅಲ್ರಿ ಅದು ರಿಸಲ್ಟ್ 2-3 ಬ್ಯಾಗ್ ಮಾಡಿದ್ರಿ ಮಾಡ್ಯಾಳ ನಾ ಮಾಡಿದ್ರು ಬಿಡ್ತಿದ್ದಿಲ್ಲ ಜನ ಆದ್ರೆ ನಿಮ್ ಗುಟ್ಟು ಒಂದ ಐತಿ ಇಬ್ರು ಮನಸ್ಸು ಒಂದೇ ಅದ ಬಾಬಾ ಹಿಂಗ ಅಲ್ಲ ಗುಟ್ ಅನ್ನಕ್ಕೇನು ನಾವು ಇನ್ನೊಬ್ರಿಗೆ ಯಾರಿಗಾರ ಕೆಡಕ್ ಬಗಸ್ಬೇಕು ಅಂತ ಭಾವನಾ ನಮಗೂ ಇಲ್ಲ ಹಾಕಿಲ್ರಿ ಒದರಾಡ್ತೀವ್ರಿ ಬಾಯಿಲೆ ಎಟ್ಟು ಅದೇನೋ ಅಂತಾರಲ್ರಿ ಬೊಗಳಿದ ನಾಯಿ ಕಚ್ಚಲಿಲ್ಲ ಬೊಗಳಾರ ನಾಯಿ ಬಿಡ್ಲಿಲ್ಲ ಅಂತೇಳಿ ಹಂಗತಿ ಸಿಟ್ಟು ಬಂತು ಅಂದ್ರ ಮಕ್ಕದ ಮುಂದ ಮಾತು ಕಡಾಮಡಿ ಹಿಂದ ಮುಂದ ಇಲ್ರಿ ಇಷ್ಟೇ ನೋಡ್ರಿ ಇದಕ್ಕಾಗಿ ಬೇರಿಕೆಯಾಗಿ ನಾವ್ ಏನು ಹೌದು ಮಾಡ್ಲಿಲ್ಲ ಅಲ್ಲೂ ಮಾಡ್ಲಿಲ್ಲ ಸಾಕ್ ನಮ್ ಹೌದು ಅನ್ನತ್ಕೊಂಡು ಏನ್ ಮಾಡ್ತೀವಿ ಮಕ್ಕಳು ಮರಿದು ನಮ್ಮ ವಯಸ್ಸಿನ ತಕ್ಕ ಮಕ್ಳು ದೊಡ್ಡವ್ರು ಮಾಡಿದ್ವಿ ಲಗ್ನ ಆತು ಮುಹೂರ್ತ ಆತು ಇಡೀ ಜೀವನ ಗೆದ್ದು ಬಿಟ್ಟಿರ್ಬೇ ನೀವು ಅಲ್ಲ ಮಕ್ಕೊಳಕ್ ಮನಿ ಕೊಟ್ಟಿದ್ವಿ ಇರಾಕ್ ನೆರಳು ಐತೆ ಸಾಕು ನಿಮ್ ಕಣ್ ಬಲ್ಕ 60 ರೂಪಾಯಿ ಬಾಡಿಗೆ ಮನ್ಯಾಗ ಬಂದಿದ್ದೆ ನಾನು 4 ಮಕ್ಕಳು ಆಡೋದು ಅವ್ರ ಲಗ್ನ ಮಾಡಿ ಬಣತನ ಮಾಡಿ ಕಮಾಯಿ ಅಂದೆ ಕಮಾಯಿ ಅಲ್ಲಂದೆ ಮತ್ತೆ ನಾನು 10 ವರ್ಷದ ದನಿಯರ ಮನೆ ಬಾಡಿಗೆ ಇದ್ನಿ ಮತ್ಲಕ್ ದನಿಯರ ಮನೆ ನೀ ಅವಾಗ ಇದ್ದಿಲ್ಲ ಹನುಮಂತ ಅಣ್ಣ ನೀ ಎಂತಿದ್ಲು ಬರೋವ ನಾನು ಈ ಕೊಲೆಗೆ ಹಾಕಿ ಈ ಕೊಲೆ ನಾನು ಹನುಮಂತ ಅಣ್ಣ ಶಾರ್ಟಡೆ ತಕೊಂಡ್ಬಿಡು ಹೊಸರು
ಇವನ್ ಶಕ್ತಿ ಮತ್ತ ಅವ್ರ ಅಂದ್ರಲ್ಲ ಮದ್ವಿ ವಿಡಿಯೋಗಳು ನೀವು ನೋಡಿ. ಲೈಫ್ ಕನ್ನಡ ಲಾಗು ಸವಿತಾ ಲೈಫ್ ಕನ್ನಡ ಲಾಗು ಸೊಲ್ಲಾಪುರದಾಗ ಇನ್ನೊಬ್ಬೈಕದ ಸಿದ್ಧಾರ್ಥ ಫ್ಯಾಮಿಲಿ ರೀ ನಮ್ದ್ರಿ ಅದು. ಹೆಣ್ಮಳ್ದ ಅವ ಇನ್ನೇ ಅಲ್ಲಿ ನೋಡಿದ್ರ ಬಡಕನ್ನ ಒಳಗೆ ಸಿದ್ಧಾರ್ಥ ಫ್ಯಾಮಿಲಿ ಅಂದ್ರ ಹಿಂಗಂದಿದ್ರ ಬರತ್ತಾಳ್ರಿ. ನಾನು ನೋಡಿದ್ದಿಲ್ಲ ಯಾವಾಗೂ. ನಾವ್ ಏನೈತಿ ಹಿರಣ್ಣ ಯಾವಾಗ್ಲೂ ಒಟ್ಟ ಎಲ್ಲಾರು ಅನ್ನೋರು ನಾವು ಕಂಡ್ಬಿಲಿನ ಅನ್ನೋರು. ಹಿರಣ್ಣ ಸೊಸಿ ಆದ್ರೆ ನನಗ್ ಬಾಳ ಇದ್ದಾತ್ ನೋಡು. ನಿಮ್ಮ ಗಂಡದಿರೋದು ಎಲ್ಲಾರು ನೋಡ್ತಿರ್ತಾರ ಕೆಸರು ಬೇರೆ ಮಂದಿ ಎಲ್ಲಾರು ಹುಡುಗಾಟ ಮಾಡ್ತಿರ್ತಾರ ನನಗ. ಆದ್ರೂ ನಾನು ಇದನ್ನ ನೋಡಿದ್ದಿಲ್ಲ. ಚಂದ ಐತ್ ನೋಡ ಗಳಬೇಳಿದ್ರೆ ಎಲ್ಲಾದ್ರೂ ಜಲ್ದಿನ ಅಟ್ಯಾಚ್ ಆಗ್ಬಿಡ್ತಾರ. ತುಂಬಿದವ ಹೆಂಗದಾರ ಬಾಳೆಹಣ್ಣು ರೋಡ್ಗೆ ಬಿತ್ತಾನವ. ನಮ್ಮ ಮಮ್ಮಿ ತವ್ರ ಮನೆ ಕಡೆದಾರ ನೋಡ್ರಿ ಎಲ್ಲಾರು. ತವ್ರ ಮನೆ ಕಡೆ ಎಲ್ಲ ನನಗೇನ್ರಿ ಇವು ಬಲು ಸುಮಾರು ಜಾತ್ರಿ ಇವು. ಅಯ್ಯೋ ಅಕ್ಕನ ಮಕ್ಕಳ್ರಿ ಅವ್ರ ಅತ್ತಿ ಹೊಸ್ತಾಗ ನಡ್ಯಾಕ್ ಬಂದಾಗ ಏನೊಂದು ಬರ್ತದಿಲ್ರಿ. ಒಟ್ಟ ನಮ್ಮನ್ನ ಕರೆದು ಕುಂದ್ರಿಸ್ಕೊಳಕಿ ನಾವ್ ಗುಂಡಪ್ಪ ಮಾವ ತಳ ಉಳಿದು ಇವ್ ಶೇಂಗಾದ ಕಾಳು 2 ಪುಟಾಣಿ ಇದ್ವು ಅಂದ್ರ ಅವ್ ನಮ್ಗೆ ಸೋಡಾ ಕೊಡೋರಿ. ಅಂಗಡಿಯರ ಕಮಲಕ್ಕನ ಸಸಿ ಹೌದನ್ನ. ಚಂದದವ. ನಾವ್ ಮೊದಲ್ ಬರ್ತಿದ್ವಕ್ಕ, ಈಗ ಹೆಚ್ಚು ಬರುದಿಲ್ಲ. ಇಲ್ಲ ಸ್ವಲ್ಪ ನಮ್ ರತ್ನಾಗ ಸುಜಾತಾಗ ಅಲ್ಲಿ ಕೂನ ಸವಿತಾಗ ಈಕಿಗೆ ಬಾಳ ಇಲ್ಲ. ಹೊಡ್ದಿನ ಅಕ್ಕ. ಮಮ್ಮಿ ಈ ಕಡೆ ನೋಡಿ ಹಾಯ್ ಮಾಡಿಬಿಡ್ರಕ್ಕ. ನೋಡ್ರಿ ಈ ವಿಡಿಯೋನು ಬರ್ತೈತಿ. ಹಾ ಅಕ್ಕ, 1-2 ದಿನ ಲೇಟ್ ಆಗಿ ಬರ್ತಾವ. ಇನ್ನು ನಾವ್ ಇಲ್ಲಿದ್ದು ವಿಡಿಯೋಗಳ ಬರ್ತಾವು. ಊರಿಗೆ ಹೋಗಿದ್ ಮತ್ತೆ ಅಲ್ಲಿ ಹಾಕ್ತಿರ್ತೀನಲ್ಲ ಅವಾಗ ಬರ್ತಾವಂತ. ಹೋಗ್ಬರಕ್ಕ. ಹೋಗ್ಬರ್ರಿ. ಪಾಪನ್ ಕರ್ಕೊಂಬಾರು. ಕರ್ಕೊಂಬ ಪಾಪನ್ ಕರ್ಕೊಂಬ. ಅಣ್ಣಕ್ಕೂ ಬಿಡಾರೆ ಬೇಸ್ ಅದು ನೋಡಿ. ಒಂದ್ ಒಳಿ ಮೀನ ಇದು ಸಮುದ್ರ ಮೀನ. ಒಳಿ ಮೀನ್ ಅಲ್ಲ ಅವ್ರಿಗೆ ಒಳಿ ಮೀನ್ ಅಂತಾರ ನಿಮ್ಮೂರಾಗ. ಏ ಓಂಕಾರ ಪಾಪನ್ ಕೈಯ ನಿನ್ ಬಾಲ್ ಐತ್ ನೋಡಲ್ಲಿ. ಬಾಲ್ ನಿಂದು ಸಮ್ ಅಂತೇನ್ರಿ ನಾನು. ಬಾಲು ಅಲ್ಲಿ ಹಂಗೆ ಪ್ಯಾಂಟ್ ಇಟ್ಕೊಂಡ ನೋಡ. ತೊಂಬೋಗಪ್ಪ ಓ ಬಾಲಿಯ ಇಸ್ಕೊಂಬೋಗಮ್ಮ. ಕೈ ನೋಡಲ್ಲಿ ಇಸ್ಕೊಂಬೋಗ್. ಅಲ್ಲಿ ಇಲ್ಲಿ ಅಲ್ಲಿ ಇಸ್ಕೊಂಬೋಗಲ್ಲಿ. ಪಾಪನ್ ತಗೈತ್ ನೋಡಿ ಇಸ್ಕೊಂಬ. हाथ में देखो उसका, हाथ में देखो. ಕೈಯಾಗ ನೋಡ್ರಿ ಹೋಗು. ನನ್ ತಾಕಿಲ್ಲ ಅಂತ ನಾವ ಸಾಕ್. ನನ್ಗೆ ಇರಾಕ್ ಮನಿ ಐತೆ. ಮಕ್ಳು ಬರ್ತಾರ. ಇದ್ದೂರಾಗ ಕೋಟ್ಯಾನ್ ಗಟ್ಲೆ ಐತಂತೂ ಹೇಳಂಗಿಲ್ಲ. ನಾನು 1 ಲಕ್ಷ ಐತಂತೂ ಅನ್ನಂಗಿಲ್ಲ. ಒಳ್ಳೆ ಮಂತನ ಸಿಕ್ತು. 4 ತೊಲಿ ಮ್ಯಾಗ ನಾವ್ ಹಾಕಿದ್ದು 2 ತೊಲಿ ಬಂಗಾರ. ಅವಾಗ ಬಾಂಡೆ ಸಾಮಾನು ಬೇಡ ಅಂದ್ರ ಒಂದ್ ಕಾಟ ಟಿಜರಿ ಒಂದ್ ಸಾಮಾನು ಕೊಟ್ಟಿವಿ. 4 ತೊಲಿ ಮ್ಯಾಗ 2 ಮಾಸಿ ತಾಳಿ ಸರ ಮಾಡ್ಸಿಕ್ಕಾರ. ಹಂಗ ಹೋಗ್ಬಾರ್ದವ. ಯವ್ವ ಈಗ ಸೀರಿ ಪಾರಿ ಎಲ್ಲ ಲಗ್ನದಾಗ ಖಾಲಿ ಆಗಿವ್ ನಾವು. ಏನ್ ಮಾಡಲ್ಲ ನೀವೇ ಅದೀರಿ ಮಕ್ಳು. ಯವ್ವ ನಾನು ಕಸ್ತೂರಿ ಸಣ್ಣ ಹುಡುಗಿ ಗಂಡ ಈಜೆ ತೀರ್ಕೊಳ್ಳೋಣ. ಈಜೆನ ನಮ್ದು ಪ್ರೀತಿ ಭಾಳ ಇತ್ತು. ತಂಗಿ ಸಣ್ಣಕ್ಕೆವ ಹಿಂಗ್ ಮಾಡ್ಬೇಡ್ರಿ ಅಂತೇಳಿ ಯವ್ವ ಇನ್ನು ಸತ್ಯ ಬೇಯವ್ವ. ಇನ್ನೊಂದು ಅಗಣೈತಿ ಬೇಕಿದ್ ನಿಮಗೆ ಹೇಳ್ತೀನಿ. ತಿರುಪತಿ ಹೋಗಿ ಬಂದಿದ್ದೆ. ಅಲ್ವಾ ನಾವ್ ಇಲ್ಲಿ 4 ವರ್ಷ ಆತಿ ಹೋಗಕತ್ತಿ. ಏನ್ ಅನ್ಸಂಗಿಲ್ಲ. ಇಜ್ಜಿಟ್ಗಳು ಕಾಯ್ದ ಒಂದು ಆಡ್ದು ಬಂದ್ರಂದ್ರ ಬರೀ ಎಲ್ಲಾರು ಬೈತಾರ. ಬರೀ ಮನಿ ಚೇಂಜ್ ಮಾಡಾಗೈತಿ.
ನಿಂತು ಬೆಲ್ ಬೈದು ಒಟ್ಟು ಈಗ ಮುದ್ದೆ ಅದು ಮುದ್ದೆ ರಸ್ತ ಇಲ್ಲಿ ತಾಯಿ ಕೊಟ್ಟಿರ ರಸ್ತ ಇಲ್ಲಿಗೆ ಅಂಗಡಿ ಒಮ್ಮೆರ ಕರ್ಕೊಂಡ್ ನಿಂತು ಬಿಡು ಇವೇನೇ ನೀನು ಬಾ ಮತ್ತೆ ಹಿಂಗ ಬಂದ್ರೆ ಚಂದ ಈ ಗರಿ ಅಂತ ಹೇಳಿದ್ರೆ ಮತ್ತೆ ಏನಾರ ಅನ್ಸುತ್ತವ ಆದ್ರೆ ಇನ್ನ ಲೈಸೆನ್ಸ್ ನಂದ ಐತಿ ಹೌದಿಲ್ಲ ಇದು ಅಣ್ಣನ ಮಗ ನೋಡ್ರಿ ಅಣ್ಣನ ಮೊಮ್ಮಗ ಇನ್ನ ಇವ್ ಮ್ಯಾಲ ನನ್ನ ಲೈಸೆನ್ಸ್ ಐತಿ ಅದು ಯಾವಾಗ ಔಟಿಂಗ್ ಆಗುತ್ತಾ ಗೊತ್ತಿಲ್ಲ ತವ್ರ ಮನೆಯವರು ಅಣ್ಣನ ಸಸಿ ಹಳೆಯನ್ ಹೆಂಡ್ತಿ ಮಕ್ಕಳು ಇಬ್ರು ಅಕ್ಕ ತಂಗಿಯರು ಅಣ್ಣನ ಮಗ ಕೊಟ್ಟೈತಿ ಇದು ಅಣ್ಣನ ಹೆಂಡ್ತಿ ಸಸಿ ನನ್ನ ಬಂಧು ಬಳಗ ನೋಡ್ರಿ ಇದು ತವ್ರ ಮನಿದು ಬಂದಾರ ಅಣ್ಣನ 10 ನಿಮಿಷನು ಮನ್ಯಾಗ ನಿಂದಿರ್ಲಿಲ್ಲ ಜಾಗ ಎಲ್ಲ ಜಗ್ಗೈತಿ ಓಡಿ 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 ಹೋಗಿ ಕರ್ಕೊಂಡ್ ಬಂದೀನಿ ಹಾಯ್ ಮಾಡ್ಬಿಡ್ರಿ ಎಲ್ಲರೂ ಹಾಯ್ ಗುಡ್ಲಾ ಮತ್ತೇನ್ ಬೇಕು ಹೋಗಾಗ ನಿನ್ಗ ಏನ್ ದೊಡ್ಡಾಗದಿನ ಹೇಳಿನಿ ಈ ಮನಿ ಮಾರಿಯೋದು 10 ಲಕ್ಷ ರೂಪಾಯಿ 10 ತೊಲಿ ಬಂಗಾರ 5 ತೊಲಿ ಪಾಟ್ನಿ ಅಲ್ಲ ಹಿಂದೆ ಹಿಂಗೈತ್ ನೋಡೋ ಶಾರವ ಮುಂದು ನಡಿಲೇ ನಿಂದ ನಡಿಯಲಿ